ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾನ್ಶಿಯಸ್ ಟೈಮ್. ನಮ್ಮ ದೇಶದ ಪರಂಪರೆಯಲ್ಲಿ ಮದುವೆ ಮತ್ತು ಪ್ರೀತಿನ ಎರಡು ಆತ್ಮಗಳ ಪವಿತ್ರ ಮಿಲನ ಅಂತ ಕರೀತಾ ಇದ್ರು. ಆದ್ರೆ ಇವತ್ತಿನ 21st ಸೆಂಚುರಿಲಿ ಮಾಡರ್ನ್ ವರ್ಲ್ಡ್ ಅಲ್ಲಿ ನಾವು ಒಂದು ಡಿಫ್ರೆಂಟ್ ಸಿಚುವೇಶನ್ ನ ಎದುರಿಸ್ತಾ ಇದೀವಿ. ಇವತ್ತು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಲೈಫ್ ನ ತುಂಬಾ ಈಸಿ ಮಾಡ್ಕೊಂಡಿದೀವಿ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇರೋ ವ್ಯಕ್ತಿಗಳ ಜೊತೆ ತುಂಬಾ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ತೀವಿ. ಆದ್ರೆ ಅದೇ ಟೈಮ್ ಅಲ್ಲಿ ನಮ್ಮ ಪಕ್ಕದಲ್ಲಿ ಇರೋ ನಮ್ಮ ಲೈಫ್ ಪಾರ್ಟ್ನರ್ ಜೊತೆ ಇಮೋಷನಲ್ ಕನೆಕ್ಷನ್ ನ ಬಿಲ್ಡ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಇವತ್ತಿನ ದಿನ ಬ್ರೇಕಪ್ಸ್, ಡಿವೋರ್ಸಸ್, ಸೆಪರೇಷನ್ಸ್ ಈ ಎಲ್ಲಾ ವಿಷಯಗಳು ಸರ್ವೇ ಸಾಮಾನ್ಯ ಅನ್ನೋ ರೀತಿ ಆಗೋಗಿದೆ. ಮೇಲ್ನೋಟಕ್ಕೆ ಆರ್ಥಿಕ ತೊಂದರೆಗಳು, ಹೊಂದಾಣಿಕೆಯ ಕೊರತೆ ಮತ್ತು ಕೌಟುಂಬಿಕ ಕಲಹಗಳು ಕಾರಣ ಅಂತ ಅನ್ಸಿದ್ರು ಅದೆಲ್ಲ ಕೇವಲ ಸರ್ಫೇಸ್ ಲೆವೆಲ್ ರೀಸನ್ಸ್ ಮಾತ್ರ. ಆದ್ರೆ ಈ ಎಲ್ಲಾ ವೈವಾಹಿಕ ಹಾಗೂ ಪ್ರೇಮ ಸಂಬಂಧಗಳು ಮುರಿದು ಬೀಳೋದರ ಹಿಂದೆ ಬಲವಾದ ಆಧ್ಯಾತ್ಮಿಕ ಕಾರಣಗಳು ಕೂಡ ಇರ್ತವೆ. ಹಾಗಾದ್ರೆ ಆ ಆಧ್ಯಾತ್ಮಿಕ ಕಾರಣಗಳು ಯಾವುದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸ್ಪಿರಿಚುಯಾಲಿಟಿಲಿ ಒಂದು ಬೇಸಿಕ್ ಟ್ರುತ್ ಇದೆ. ಅದೇನು ಅಂದ್ರೆ, ಎಲ್ಲಿ ಅಹಂಕಾರ ಅಥವಾ ಈಗೋ ಇರುತ್ತೆ ಅಲ್ಲಿ ದೈವಿಕ ಪ್ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿನದ ಬಹುತೇಕ ಸಂಬಂಧಗಳು ಸೌಲ್ ಲೆವೆಲ್ ಅಲ್ಲಿ ಕನೆಕ್ಟ್ ಆಗ್ತಿಲ್ಲ. ಒಂದು ಸಣ್ಣ ಜಗಳ ಆದ್ರೂ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೂಡ ನಾನೇ ಯಾಕೆ ಮೊದಲು ಮಾತಾಡಿಸ್ಬೇಕು, ನಾನೇ ಯಾಕೆ ತಲೆ ತಗ್ಗಿಸ್ಬೇಕು ಅನ್ನೋ ಅಹಂಕಾರ. ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ನಿಮ್ಮ ಅಹಂಕಾರ ನಿಮ್ಮ ಸಂಗಾತಿಯಿಂದ ಮಾತ್ರ ನಿಮ್ಮನ್ನ ದೂರ ಮಾಡ್ತಿಲ್ಲ, ಜೊತೆಗೆ ಆ ಪರಮಾತ್ಮನಿಂದಲೂ ಕೂಡ ನಿಮ್ಮನ್ನ ದೂರ ಮಾಡ್ತಾ ಇದೆ. ನಿಜವಾದ ಪ್ರೀತಿ ಇರೋ ಕಡೆ ನಾನು ಅನ್ನೋ ಅಹಂಕಾರ ಕರಗಿ ನಾವು ಅನ್ನೋ ಭಾವನೆ ಇರುತ್ತೆ. ಇದೆಲ್ಲ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಮಾಡರ್ನ್ ಯುವಕ ಯುವತಿಯರು ತಮ್ಮ ಪಾರ್ಟ್ನರ್ ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅವರ ಔಟ್ಲುಕ್, ಅವರ ಕೆಲಸ, ಬ್ಯಾಂಕ್ ಬ್ಯಾಲೆನ್ಸ್ ಮತ್ತೆ ಸೋಷಿಯಲ್ ಸ್ಟೇಟಸ್ ಇವುಗಳ ಮೇಲೆನೆ ಜಾಸ್ತಿ ಫೋಕಸ್ ಮಾಡ್ತಾರೆ ಹೊರತು ಅವರ ಇಂಟರ್ನಲ್ ಕ್ಯಾರೆಕ್ಟರ್ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲ್ಲ. ಸ್ಪಿರಿಚುಯಾಲಿಟಿ ಪ್ರಕಾರ ನಿಮ್ಮ ದೇಹ, ಹಣ, ಸಾಮಾಜಿಕ ಸ್ಥಾನ ಇದ್ಯಾವುದು ನಮ್ಮ ಐಡೆಂಟಿಟಿ ಆಗಿರಲ್ಲ. ನನ್ನ ದೇಹ ಅಥವಾ ಬಾಹ್ಯ ಸೌಂದರ್ಯನೇ ನಾನು ಅಂತ ಅನ್ಕೊಂಡಾಗ ನಮ್ಗೆ ಮೆಟೀರಿಯಲಿಸ್ಟಿಕ್ ನೀಡ್ಸ್ ಜಾಸ್ತಿ ಬೇಕು ಅನ್ಸುತ್ತೆ, ಮತ್ತೆ ಸೆಕ್ಸುಯಲ್ ಅರ್ಜ್ ಕೂಡ ಜಾಸ್ತಿ ಆಗುತ್ತೆ. ಎಲ್ಲಿವರೆಗೆ ನೀವು ನಿಮ್ಮ ಪಾರ್ಟ್ನರ್ ಬರೀ ದೇಹ ಅಲ್ಲ, ಅವ್ರೊಳಗೊಂದು ಪವಿತ್ರ ಆತ್ಮ ಇದೆ, ಅದ್ರ ಜೊತೆ ನಾವು ಕನೆಕ್ಟ್ ಆಗ್ಬೇಕು ಅಂತ ಅನ್ಕೊಳ್ಳೋದಿಲ್ಲ, ಅಲ್ಲಿವರೆಗೂ ನಿಮ್ಮ ಪ್ರೀತಿ ಆಗಿರಲ್ಲ. ಬರೀ ಆಕರ್ಷಣೆ ಅಥವಾ ಒಂದು ಟೆಂಪರರಿ ಬಾಂಡಿಂಗ್ ಆಗಿ ಉಳ್ಕೊಂಡಿರುತ್ತೆ. ಭಾರತೀಯ ಸಂಸ್ಕೃತಿಯ ವೇದಗಳಲ್ಲಿ ಲಾ ಆಫ್ ಕರ್ಮ ಅಥವಾ ಕರ್ಮ ಸಿದ್ಧಾಂತಕ್ಕೆ ಅತ್ಯುನ್ನತ ಸ್ಥಾನವಿದೆ. ಜಗತ್ತಿನ ಯಾವುದೇ ಘಟನೆ ಆಕಸ್ಮಿಕವಾಗಿ ನಡೆಯಲ್ಲ. ನಮ್ಮ ಜೀವನದಲ್ಲಿ ಬರೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಮ್ಮ ಹಿಂದಿನ ಜನ್ಮಗಳ ಋಣಾನುಬಂಧದ ಆಧಾರದ ಮೇಲೆನೆ ಬರ್ತಾರೆ. ಅದರಂತೆ ಆಧ್ಯಾತ್ಮಿಕತೆಯ ಪ್ರಕಾರ ನಿಮ್ಮ ಸಂಗಾತಿ ನಿಮಗೆ ಕೇವಲ ಸುಖ ಕೊಡೋದಕ್ಕೆ ನಿಮ್ ಜೀವನಕ್ಕೆ ಬಂದಿರಲ್ಲ, ನಿಮ್ಮ ಹಳೆ ಜನ್ಮದ ಕರ್ಮದ ಬ್ಯಾಲೆನ್ಸ್ ನ ತೀರ್ಸೋದಕ್ಕೋಸ್ಕರ ಬಂದಿರ್ತಾರೆ. ಹಾಗೆ ನಿಮ್ಮ ಸೋಲ್ಗೆ ಕೆಲವೊಂದು ಪಾಠನ ಕಲಿಸೋದಕ್ಕೋಸ್ಕರ ಈ ಯೂನಿವರ್ಸ್ ಅವ್ರನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಲೈಫ್ಗೆ ಕರ್ಕೊಂಡ್ ಬಂದಿರುತ್ತೆ. ಕೆಲವು ಸಂಗಾತಿಗಳು ಕಾರ್ಮಿಕ್ ಪಾರ್ಟ್ನರ್ಸ್ ಆಗಿರ್ತಾರೆ, ಅಂದ್ರೆ ಅವರು ನಿಮ್ಮೊಳಗೆ ಇರೋ ನ್ಯೂನತೆಗಳನ್ನ ನಿಮಗೆ ತೋರಿಸುವಂತ ಕನ್ನಡಿ ಆಗಿರ್ತಾರೆ. ಮತ್ತೆ ಇವತ್ತಿನ ಬಹಳಷ್ಟು ಜನರಿಗೆ ಈ ಕರ್ಮದ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ, ಕಿರಿಕಿರಿ ಶುರು ಆಗ್ತಿದ್ದಂಗೆ ನನ್ಗೆ ನರ್ಕ ಸಾಕು ಅಂತ ಡಿವೋರ್ಸ್ ತಗೋತಾರೆ, ಅಥವಾ ಆ ಟಾಕ್ಸಿಕ್ ನೇಚರ್ಗೆ ಅಡ್ಜಸ್ಟ್ ಆಗಿ ಬದುಕೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಆಧ್ಯಾತ್ಮಿಕ ಸತ್ಯ ಏನು ಅಂದ್ರೆ, ಈ ಜನ್ಮದಲ್ಲಿ ನೀವು ಯಾವ ಪಾಠನ ಕಲಿದೆ ತಪ್ಪಿಸ್ಕೋತಾ ಇದ್ದೀರಾ, ಅದರಿಂದ ಓಡ್ತಾ ಇದ್ದೀರಾ, ಆ ಪಾಠನ ನೀವು ಜೀವನದಲ್ಲಿ ಕಲೀಲೇಬೇಕು. ಆ ಪಾರ್ಟ್ನರ್ ಇಲ್ಲ ಅಂದ್ರೆ ಇನ್ನೊಬ್ಬ ಪಾರ್ಟ್ನರ್ ಬಂದು ಇನ್ನೂ ಡಿಫಿಕಲ್ಟ್ ಸಿಚುವೇಶನ್ ನ ನಿಮ್ ಲೈಫ್ ಅಲ್ಲಿ ತಂದು ನಿಮ್ಗ ಪಾಠನ ಕಲಿಸ್ತಾರೆ. ಅಥವಾ ಈ ಜನ್ಮದಲ್ಲಿ ಕಲೀಲಿಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಾದ್ರೂ ಇನ್ನೂ ಇಂಟೆನ್ಸ್ ಸಿಚುವೇಶನ್ ಗಳ ಮೂಲಕ ಕಲಿಬೇಕಾಗುತ್ತೆ. ಹಾಗಾಗಿ ನಿಮ್ಮ ಪಾರ್ಟ್ನರ್ ನ ಅವರ ಫ್ಲಾಸ್ ಜೊತೆನೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದನ್ನ ಕಲಿಯೋದು ಆಧ್ಯಾತ್ಮಿಕತೆಯಲ್ಲಿ ಸಾಧನೆ ಅಂತಾನೆ ಕರಿಬಹುದು. ಹಾಗಂತ ನಿಮ್ ಪಾರ್ಟ್ನರ್ ಏನೇ ಮಾಡಿದ್ರು, ಹೇಗೆ ಇದ್ರು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಬದುಕಿ ಅಂತಾನು ನಾನು ಹೇಳ್ತಿಲ್ಲ. ನನ್ನ ಪ್ರಕಾರ ನಿಮ್ಮ ಪಾರ್ಟ್ನರ್ ಇನ್ನೊಬ್ರ ಜೊತೆ ಫಿಸಿಕಲ್ ಅಥವಾ ಎಮೋಷನಲ್ ರಿಲೇಶನ್ಶಿಪ್ ಇಟ್ಕೊಂಡಿದ್ರೆ, ಅಥವಾ ನಿಮ್ಮನ್ನ ಫಿಸಿಕಲ್ ಅಬ್ಯೂಸ್ ಮಾಡೋದು ಮತ್ತೆ ಬೇರೆ ರೀತಿ ತಪ್ಪುಗಳಿಗೆ ಪ್ರಚೋದನೆ ಮಾಡೋದು, ಈ ರೀತಿ ಮಾಡಿದ್ರೆ ಖಂಡಿತ ಮೂವ್ ಆನ್ ಆಗ್ಬೋದು. ಇದನ್ನ ಬಿಟ್ಟು ಬೇರೆ ಏನೇ ಆದ್ರೂ ಸರಿಪಡಿಸ್ಕೊಂಡು ಲೈಫ್ ಲೀಡ್ ಮಾಡ್ಬೋದು ಅನ್ನೋದು ನನ್ನ ಭಾವನೆ. ಇಂದಿನ ಪ್ರೀತಿ ಪ್ರೇಮ ಪವಿತ್ರವಾದ ಭಾವನೆ ಆಗಿ ಉಳ್ಕೊಂಡಿಲ್ಲ, ಬದಲಾಗಿ ಅದೊಂದು ಬಿಸ್ನೆಸ್ ಅನ್ನೋ ರೀತಿ ಚೇಂಜ್ ಆಗೋಗಿದೆ. ತಮ್ಮ ಪಾರ್ಟ್ನರ್ ತಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗಿದ್ರೆ ಮಾತ್ರ ನಾನು ಅವ್ರನ್ನ ಪ್ರೀತಿಸ್ತೀನಿ, ನನ್ನ ಎಲ್ಲಾ ಆಸೆಗಳನ್ನ ಫುಲ್ಫಿಲ್ ಮಾಡ್ಬೇಕು, ಆಗ ಮಾತ್ರ ಪ್ರೀತಿಸ್ತೀನಿ,
ಈ ತರ ರೂಲ್ಸ್ ಮಾಡ್ಕೊಂಡು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಇದು ಕೊಟ್ಟು ತಗೋ ವ್ಯಾಪಾರ ಆಗತ್ತೆ ಹೊರತು ಪ್ರೀತಿ ಆಗಲ್ಲ. ಇಂಥ ಪ್ರೀತಿ ತಮ್ಮ ಪಾರ್ಟ್ನರ್ ನ ಫೈನಾನ್ಷಿಯಲ್ ಕೆಪಾಸಿಟಿ ಮೇಲೆ ಮಾತ್ರ ಡಿಪೆಂಡ್ ಆಗಿರುತ್ತೆ. ಆ ಕೆಪಾಸಿಟಿ ಕಮ್ಮಿ ಆದ ತಕ್ಷಣ ಆ ಪ್ರೀತಿನೂ ಕೊನೆ ಆಗುತ್ತೆ. ಹಾಗೆ ನಮ್ಮ ಹಿರಿಯರ ಜೀವನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಅಲ್ಲಿ ಪರಸ್ಪರ ತ್ಯಾಗ ಮಾಡುವಂತ ಗುಣ ಇತ್ತು. ಇವತ್ತಿಗೂ ಕೂಡ ಎಷ್ಟೋ ಜನ ತಾಯಂದ್ರು ತಮ್ಮ ಗಂಡನ ಕೆರಿಯರ್ಗೋಸ್ಕರ, ಮಕ್ಕಳ ಎಜುಕೇಶನ್ಗೋಸ್ಕರ ತಮ್ಮ ಕೆರಿಯರ್ನೇ ತ್ಯಾಗ ಮಾಡಿರೋರ್ನ ನೋಡಿದ್ವಿ. ಆದ್ರೆ ಇವತ್ತು ಪ್ರತಿಯೊಬ್ರು ತಮ್ಮ ಇಂಡಿವಿಜುವಲ್ ಹ್ಯಾಪಿನೆಸ್, ಕಂಫರ್ಟ್ಸ್ ನ ಮಾತ್ರ ಮುಖ್ಯ ಅನ್ನೋ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಇವತ್ತಿನ ಜಗತ್ತು ಕಂಪ್ಲೀಟ್ ಆಗಿ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಆಗೋಗಿದೆ. ಮನುಷ್ಯನ ಸಕ್ಸಸ್ ನ ಅವನ ಹತ್ರ ಇರೋ ಕಾರು, ಮನೆ ಮತ್ತು ಲಕ್ಸುರಿಯಸ್ ಲೈಫ್ ಮೇಲೆ ಡಿಸೈಡ್ ಮಾಡ್ತಾರೆ. ಇದರ ಎಫೆಕ್ಟ್ ಲವ್ ಲೈಫ್ ಮೇಲೆ, ರಿಲೇಶನ್ಶಿಪ್ ಮೇಲೆ ಕೂಡ ಆಗ್ತಾ ಇದೆ. ನಮ್ಮ ಪ್ರಕೃತಿಯ ನಿಯಮದ ಪ್ರಕಾರ ಭೌತಿಕ ವಸ್ತುಗಳು ಯಾವತ್ತೂ ಶಾಶ್ವತ ಅಲ್ಲ. ಈ ಯೌವನ, ಸೌಂದರ್ಯ ಎಲ್ಲಾನು ವಯಸ್ಸಾದ ಮೇಲೆ ಕಮ್ಮಿ ಆಗೋಗುತ್ತೆ. ಆರ್ಥಿಕ ಪರಿಸ್ಥಿತಿ ಕೂಡ ಬದಲಾಗೋ ಸಾಧ್ಯತೆಗಳಿರ್ತವೆ. ಯಾವಾಗ ನಿಮ್ಮ ರಿಲೇಶನ್ಶಿಪ್ ಇಂಥ ಫಿಸಿಕಲ್ ಥಿಂಗ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂತ ರಿಲೇಶನ್ಶಿಪ್ಸ್ ಆ ಫಿಸಿಕಲ್ ಥಿಂಗ್ಸ್ ಜೊತೆನೆ ಹೊರಟೋಗುತ್ತೆ. ಇನ್ನು ಇವತ್ತಿನ ಬಹಳಷ್ಟು ಯೂತ್ಸ್ ತಮ್ಮೊಳಗೆ ಒಂದು ಆಧ್ಯಾತ್ಮಿಕ ಶೂನ್ಯತೆಯಲ್ಲಿ ಬದುಕ್ತಾ ಇದ್ದಾರೆ. ಅಂದ್ರೆ ಅವರಿಗೆ ತಮ್ಮ ಸೌಲ್ಗೆ ಕನೆಕ್ಟ್ ಆಗಿ ಬದುಕೋದು ಅಷ್ಟಾಗಿ ಗೊತ್ತಿಲ್ಲ. ಹಾಗಾಗಿ ತಮಗೆ ಗೊತ್ತಿಲ್ಲದೆ ತಮ್ಮಲ್ಲಿ ಒಂದು ವಾಯ್ಡ್ ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ತಮ್ಮೊಳಗೆ ಒಂದು ಶೂನ್ಯತೆನ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಆ ವಾಯ್ಡ್ ನ ಫುಲ್ಫಿಲ್ ಮಾಡೋದಕ್ಕೆ ಮತ್ತೆ ಅವರನ್ನ ಅವರು ಸಂತೋಷವಾಗಿ ಇಟ್ಕೊಳ್ಳೋದಕ್ಕೆ ತಮ್ಮ ಪಾರ್ಟ್ನರ್ ಮೇಲೆನೆ ಹೆಚ್ಚಾಗಿ ಡಿಪೆಂಡ್ ಆಗಿರ್ತಾರೆ. ಆದ್ರೆ ಯಾರೋ ಹೊರಗಡೆ ವ್ಯಕ್ತಿ ಬಂದು ನಿಮ್ಮೊಳಗಿರೋ ಕೊರತೆನ, ಆ ಶೂನ್ಯತೆನ ತುಂಬೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನಿರೀಕ್ಷೆ ಕೊನೆಗೆ ನಿರಾಸೆನ ತರುತ್ತೆ. ಮತ್ತೆ ಈ ರೀತಿ ನಿರೀಕ್ಷೆಯಲ್ಲಿ ಹುಟ್ಕೊಂಡಿರೋ ಸಂಬಂಧಗಳು ಬಹಳ ಬೇಗ ಅಂತ್ಯ ಆಗ್ತವೆ. ಸ್ಪಿರಿಚುಯಾಲಿಟಿ ಪ್ರಕಾರ ನಮಗಿರಬೇಕಾದ ಒಂದು ಅತ್ಯುನ್ನತ ಗುಣ ಅಂದ್ರೆ ಅದು ಕ್ಷಮೆ. ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ. ಆದ್ರೆ ಆ ತಪ್ಪನ್ನ ಕ್ಷಮಿಸಿ ಒಂದು ಚಾನ್ಸ್ ಕೊಟ್ಟು ಜೀವನ ಸಾಗಿಸ್ಬೇಕು. ಈ ಕ್ಷಮೆನೆ ಒಂದು ದೈವಿಕ ಗುಣ. ನಾವೇನಾದ್ರೂ ದೊಡ್ಡ ತಪ್ಪು ಮಾಡಿದ್ರೆ ದೇವ್ರ ಹತ್ರ ನಮ್ಮನ್ನ ಕ್ಷಮಿಸಿ ಅಂತ ಕೇಳ್ಕೊತೀವಿ. ಯಾಕೆಂದ್ರೆ ದೇವ್ರು ಎಷ್ಟೇ ದೊಡ್ಡ ತಪ್ಪು ಮಾಡಿದ್ರು ಕ್ಷಮಿಸ್ತಾರೆ ಅಂತ. ಹಾಗೆ ಈ ರೀತಿ ದೈವಿಕ ಕ್ಷಮಾ ಗುಣ ಇವತ್ತಿನ ಸಂಬಂಧಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಇವತ್ತಿನ ಜೋಡಿಗಳು ಹೇಗೆ ಅಂದ್ರೆ ತಮ್ಮ ಸಂಗಾತಿಗಳು ಮಾಡಿರೋ ಸಣ್ಣ ಸಣ್ಣ ತಪ್ಪುಗಳನ್ನ, ಹಳೆ ಜಗಳಗಳನ್ನ, ಮತ್ತೆ ತಮ್ಮ ಪಾರ್ಟ್ನರ್ ಕೋಪದ ರಭಸದಲ್ಲಿ ಆಡಿರೋ ಸಣ್ಣ ಸಣ್ಣ ಮಾತುಗಳನ್ನು ಕೂಡ ಮನ್ಸಲ್ಲೇ ಇಟ್ಕೊಂಡು ದ್ವೇಷ ಸಾಧಿಸ್ತಾರೆ. ಹಾಗೆ ಯಾವಾಗ್ಲೂ 10 ವರ್ಷದಿಂದ ನಡೆದಿರೋ ಇನ್ಸಿಡೆಂಟ್ ನ ಇವತ್ತು ನಡೀತಿರೋ ಜಗಳದಲ್ಲಿ ಸೇರಿಸ್ತಾರೆ. ಇದೆಲ್ಲವೂ ಆಧ್ಯಾತ್ಮದಲ್ಲಿ ಭಾವನಾತ್ಮಕ ಕೊಳೆ, ಎಮೋಷನಲ್ ಗಾರ್ಬೇಜ್ ಮತ್ತು ನೆಗೆಟಿವ್ ಎನರ್ಜಿನ ಸೇರಿಸಿ ಇಟ್ಕೊಳ್ಳೋದು ಅಂತ ಕರಿತೀವಿ. ಇದೆಲ್ಲ ಒಂದ್ ಕಡೆ ಆದ್ರೆ ಮನೇಲಿರೋ ಇನ್ನೊಬ್ರ ಮೇಲೆ ದ್ವೇಷ ಸಾಧಿಸೋದು, ಯಾವಾಗ್ಲೂ ಕೋಪ ಇಟ್ಕೊಳ್ಳೋದು, ಮತ್ತೆ ಮನೆಯವ್ರ ಮೇಲೆನೆ ಸೇಡಿನ ಭಾವನೆ ಇಟ್ಕೊಂಡಿರೋದು, ಈ ರೀತಿ ಇದ್ದಾಗ ಆ ಮನೆ ಕಂಪ್ಲೀಟ್ ಆಗಿ ನೆಗೆಟಿವ್ ಎನರ್ಜಿಯಿಂದ ತುಂಬಿಕೊಂಡಿರುತ್ತೆ. ಇದು ಮನೇಲಿರೋರ ಮೆಂಟಲ್ ಹೆಲ್ತ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಇದರಿಂದ ನಾವು ಒಂದು ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂದ್ರೆ ನಿಜವಾಗ್ಲೂ ಕಲಿಬೇಕಿರೋದು ಕ್ಷಮಾಗುಣ. ಈ ಕ್ಷಮೆ ನಿಜವಾದ ಪ್ರೀತಿ ಇರೋ ಕಡೆ ಖಂಡಿತ ಇರುತ್ತೆ. ಅಂತ ಕಡೆ ದೈವಿಕ ಶಕ್ತಿಯ ಪ್ರೇರಣೆ ಕೂಡ ಇರುತ್ತೆ. ಮತ್ತೆ ಕ್ಷಮಿಸ್ಬೇಕು ಅಂದ್ರೆ ನಿಮ್ಮ ಪಾರ್ಟ್ನರ್ ಮಾಡಿರೋ ಎಲ್ಲಾ ಮಿಸ್ಟೇಕ್ಸ್ ನು ಜಸ್ಟಿಫೈ ಮಾಡ್ಕೊಳ್ಳೋದು ಅಂತಲ್ಲ, ಅವ್ರೇನೇ ಮಾಡಿದ್ರು ಸಹಿಸ್ಕೊಳ್ಳೋದು ಅಂತಾನೂ ಅಲ್ಲ. ಬದಲಾಗಿ ಅವರ ತಪ್ಪಿಂದ ನೀವು ನೋವು ಅನುಭವಿಸದೆ ಆ ನೋವಿಂದ ನಿಮ್ಮನ್ನ ನೀವು ಹೊರಗಡೆ ತರೋದು ಅಂತ ಅರ್ಥ. ಈ ರೀತಿ ಸ್ಪಿರಿಚುವಲ್ ಮೆಚ್ಯೂರಿಟಿ ಇಲ್ಲದೆ ಇರೋದು ಇವತ್ತಿನ ರಿಲೇಶನ್ಶಿಪ್ ಫೇಲ್ಯೂರ್ಗೆ ಮುಖ್ಯ ಕಾರಣ. ನಾವು ಇಷ್ಟು ಹೊತ್ತು ನೋಡಿದ ಸಮಸ್ಯೆಗಳಿಗೆ ಆಧ್ಯಾತ್ಮಿಕತೆಯಲ್ಲಿ ಹಾಗೂ ಪ್ರಾಯೋಗಿಕವಾಗಿ ಕೂಡ ಪರಿಹಾರಗಳಿವೆ. ಪ್ರತಿದಿನ ನೀವು ಮತ್ತು ನಿಮ್ಮ ಸಂಗಾತಿ ಒಟ್ಟಿಗೆ ಕೂತ್ಕೊಂಡು ಕನಿಷ್ಠ ಪಕ್ಷ 15 ನಿಮಿಷ ಆದ್ರೂ ಧ್ಯಾನ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಮನಸ್ಸಲ್ಲಿರೋ ಗೊಂದಲಗಳು ಕಡಿಮೆ ಆಗಿ ನಿಮ್ಮ ಆತಂಕಗಳು ದೂರ ಆಗ್ತವೆ. ಧ್ಯಾನದಿಂದ ನಿಮ್ಮೊಳಗಿರೋ ಅಹಂಕಾರ ಕೂಡ ಕರಗಿ ಹೋಗುತ್ತೆ. ನೀವು ನಿಮ್ಮ ಪಾರ್ಟ್ನರ್ನ ಬದಲಾಯಿಸೋಕೆ ಪ್ರಯತ್ನ ಮಾಡೋಕ್ಕೂ ಮುಂಚೆ ನಿಮ್ಮ ತಪ್ಪುಗಳನ್ನ ತಿದ್ದುಕೊಂಡು ನಿಮ್ಮ ನ್ಯೂನ್ಯತೆಗಳನ್ನ ಆತ್ಮಾವಲೋಕನ ಮಾಡೋದ್ರ ಮುಖಾಂತರ ಸರಿ ಮಾಡ್ಕೊಳ್ಳಿ. ಇದರ ಜೊತೆ ನಿಮ್ಮ ಪಾರ್ಟ್ನರ್ ಒಟ್ಟಿಗೆ ಯಾವಾಗ್ಲೂ ನಿಜ ಹೇಳೋದಕ್ಕೆ ಶುರು ಮಾಡಿ. ಪ್ರೀತಿಯಿಂದ ಮಾತಾಡಿ. ಮೊಬೈಲ್ ನ ಪಕ್ಕಕ್ಕಿಟ್ಟು ದಿನಕ್ಕೆ ಒಂದು ಅರ್ಧ ಗಂಟೆ ಆದ್ರೂ ಮನಸ್ಸನ್ನ ಬಿಚ್ಚಿ ಮಾತಾಡಿ. ಮತ್ತೆ ಈ ರಿಲೇಶನ್ಶಿಪ್ ಇಂದ ನನಗೇನ್ ಸಿಕ್ತು ಅಂತ ಯೋಚನೆ ಮಾಡದೆ ನಾನು ಹೇಗೆ ನನ್ನ ಪಾರ್ಟ್ನರ್ಗೆ ಹೆಲ್ಪ್ಫುಲ್ ಆಗಿರ್ಲಿ ಅನ್ನೋದ್ರ ಕಡೆ ಗಮನ ಕೊಡಿ. ಅವರ ಲೈಫ್ ನೀವಿರೋದಕ್ಕೆ ಚೆನ್ನಾಗಿದೆ ಅಂತ ಅವ್ರಿಗೆ ಅನ್ನಿಸ್ಬೇಕು. ಆ ರೀತಿ ನಿಮ್ಮ ಗುಣ ನಡವಳಿಕೆ ಇರಬೇಕು. ಸಂಬಂಧಗಳು ಕೇವಲ ಇಬ್ರು ವ್ಯಕ್ತಿಗಳ ನಡುವೆ ಆಗುವಂತ ಸೋಷಿಯಲ್ ಕಾಂಟ್ರಾಕ್ಟ್ ಅಲ್ಲ. ಅದು 2 ಆತ್ಮಗಳು ಒಟ್ಟಿಗೆ ಸೇರಿ ಲೈಫ್ ನ ಅಪ್ಸ್ ಅಂಡ್ ಡೌನ್ಸ್ ನ ಫೇಸ್ ಮಾಡ್ತಾ ಒಬ್ರಿಂದ ಇನ್ನೊಬ್ರು ಬದುಕಿನ ಪಾಠಗಳನ್ನ ಒಟ್ಟಿಗೆ ಕಲಿತಾ ಮುಕ್ತಿ ಕಡೆಗೆ ನಡೆಯುವಂತ ಒಂದು ಪವಿತ್ರವಾದ ಪಯಣ.
ಈ ಫಿಸಿಕಲ್ ವರ್ಲ್ಡ್ ನ ಫಿಸಿಕಲ್ ಅಟ್ರಾಕ್ಷನ್ಸ್ ಒಂದು ಟೆಂಪರರಿ ಖುಷಿ ಕೊಡಬಹುದೇ ಹೊರತು ಪರ್ಮನೆಂಟ್ ಆದ ಸುಖ ಯಾವತ್ತಿಗೂ ಕೊಡಲ್ಲ. ಯಾವಾಗ ರಿಲೇಶನ್ಶಿಪ್ ಅಲ್ಲಿರೋ ಇಬ್ರು ತಮ್ಮ ಪರ್ಸನಲ್ ಈಗೋನ ಪಕ್ಕಕ್ಕಿಟ್ಟು ಕ್ಷಮೆಯ ಒಂದು ಗುಣನ ಬೆಳೆಸ್ಕೊಂಡು ಮ್ಯೂಚುವಲ್ ರೆಸ್ಪೆಕ್ಟ್ ಅಂಡ್ ಲವ್ ನ ಶೇರ್ ಮಾಡ್ತಾರೆ, ಆಗ ಯಾವುದೇ ರಿಲೇಶನ್ಶಿಪ್ ಕೂಡ ಫೇಲ್ ಆಗಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಈ ವಿಡಿಯೋನ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ, ಮತ್ತೆ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಕಾನ್ಶಿಯಸ್ ಟ್ರೈಬ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.